ಎಲ್ಲರಿಗೂ ನಮಸ್ಕಾರಗಳು. 2019 ಮತ್ತು 20ನೇ ಸಾಲಿಗಾಗಿ ಶೂ ಮತ್ತು ಸಾಕ್ಸ್ಗಳನ್ನು ವಿತರಣೆ ಮಾಡುವಂತಹ ಪ್ರಕ್ರಿಯೆಯು ಚಾಲ್ತಿಯಲ್ಲಿದ್ದು, ಈ ಒಂದು ಶೂ ಮತ್ತು ಸಾಕ್ಸಿನ ಮಾಹಿತಿಯನ್ನು STSನಲ್ಲಿ ಎಂಟ್ರಿ ಮಾಡುವಂಥದ್ದು ಕಡ್ಡಾಯವಾಗಿದೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು STSನಲ್ಲಿ ಶೂ ಮತ್ತು ಸಾಕ್ಸ್ನ ಮಾಹಿತಿಯನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು ಎಂಬುದರ ಕುರಿತು ವಿವರವಾಗಿ ನೋಡೋಣ. ಮೊಟ್ಟ ಮೊದಲನೆಯದಾಗಿ ನಮ್ಮ ಶಾಲೆಯ STSನಲ್ಲಿ ಲಾಗಿನ್ ಆಗಬೇಕು. ಲಾಗಿನ್ ಆಗಿದ ನಂತರ ಇಲ್ಲಿ ಶೂ ಆ್ಯಂಡ್ ಸಾಕ್ಸ್ ಇಂಡೆಂಟ್ ಎಂಟ್ರಿ ಎಂಬ ಒಂದು ಫಾರ್ಮನ್ನು ಓಪನ್ ಮಾಡಬೇಕು. ಶೂ ಆ್ಯಂಡ್ ಸಾಕ್ಸ್ ಇಂಡೆಂಟ್ ಎಂಟ್ರಿ ಎಂಬ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಈ ಒಂದು ಸ್ಕ್ರೀನಲ್ಲಿ ಇಲ್ಲಿ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಒಂದು ಸ್ಕೂಲ್ ಡೈಸ್ ಕೋಡ್ ಇದೆ, ಅಕಾಡೆಮಿಕ್ ಇಯರ್ ಇದೆ 2019 ಮತ್ತು 20ನೇ ಸಾಲು, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ ಇದೆ. ಇಲ್ಲಿ 3 ಕ್ಯಾಟಗರಿಯಲ್ಲಿ ಈ ಒಂದು ನಂಬರ್ ಆಫ್ ಸ್ಟೂಡೆಂಟ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಒಂದು 1 to 5, 6 to 8, 9 to 10. ಇಲ್ಲಿ ಮೂರನೇದು ಕಾಲ್ ಫಾರ್ ಕೊಟೇಶನ್ ಅಂತಿದೆ. ಕೊಟೇಶನನ್ನು ಕಾಲ್ ಫಾರ್ ಕೊಟೇಶನ್ ಅಂದಾಗ ಎಸ್ ಅಥವಾ ನೋ ಅಂತಿದೆ. ಎಸ್ ಅಂತ ಆದಲ್ಲಿ ನಾವು ಎಸ್ ಎಂಬ ಒಂದು ಆಪ್ಷನನ್ನು ಪ್ರೆಸ್ ಮಾಡಬೇಕು. ಕೊಟೇಶನ್ ಡೇಟ್ ಇದೆ, ಕೊಟೇಶನ್ ಡೇಟನ್ನು ನಾವು ಎಂಟ್ರಿ ಮಾಡಬೇಕು. ಇಲ್ಲಿ ಕಾಲ್ ಫಾರ್ ಕೊಟೇಶನ್ ಎಸ್ ಅಂತ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಕೊಟೇಶನ್ ಡೇಟ್ ಓಪನ್ ಆಗುತ್ತೆ. ಮುಂದುವರೆದಂತೆ ವರ್ಕ್ ಆರ್ಡರ್ ಇಶ್ಯೂಡ್ ಅಂತಿದೆ. ಎಸ್ ಅಂತ ನಾವು ಕ್ಲಿಕ್ ಮಾಡಿದಾಗ ವರ್ಕ್ ಆರ್ಡರ್ ಡೇಟ್ ಓಪನ್ ಆಗುತ್ತೆ. ಇಲ್ಲಿ ವರ್ಕ್ ಆರ್ಡರ್ ಡೇಟನ್ನು ನಾವು ಎಂಟ್ರಿ ಮಾಡುವಂಥದ್ದು. ಮುಂದುವರೆದಂತೆ ಇಲ್ಲಿ ಟೋಟಲ್ ಅಮೌಂಟ್ ಫಾರ್ ಶೂಸ್ ಆ್ಯಂಡ್ ಸಾಕ್ಸ್ 1 ಪೇ ಅಂತ ಇದೆ. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾಗಿರುವಂಥದ್ದು 1ನೇ ಇಂದ 5ನೇ ತರಗತಿವರೆಗೆ ಒಂದು ಶೂಸಿಗೆ ನಾರ್ಮ್ಸ್ ಪ್ರಕಾರ ಇರುವಂತಹ ಒಂದು ಶೂಸಿನ ಬೆಲೆಯನ್ನು ಇಲ್ಲಿ ಒಂದು ಶೂಸ್ ಪೇರಿಗಿರುವಂತಹ ಬೆಲೆಯನ್ನು ಎಂಟ್ರಿ ಮಾಡಬೇಕು. ಅದೇ ರೀತಿ 6 to 8 ಹಾಗೂ 9 to 10th ವರೆಗೆ ಇರುವಂತಹ ಒಂದು ಜೊತೆ ಶೂ ಮತ್ತು ಸಾಕ್ಸಿನ ಬೆಲೆಯನ್ನು ನಾವು ಎಂಟ್ರಿ ಮಾಡುವಂಥದ್ದು. ಮುಂದುವರೆದಂತೆ 7ನೇ ಒಂದು ಕ್ರಮ ಸಂಖ್ಯೆಗೆ ಒಳಪಟ್ಟಂತೆ ಟೋಟಲ್ ಅಮೌಂಟ್ ಫಾರ್ ಶೂಸ್ ಆ್ಯಂಡ್ ಸಾಕ್ಸ್, ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಆ ಒಂದು ಅಮೌಂಟನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು. ಸ್ನೇಹಿತರೆ, ಇಲ್ಲಿ ಪ್ರೈಸ್ ಮತ್ತು ನಂಬರ್ ಆಫ್ ಸ್ಟೂಡೆಂಟ್ಸ್ಗೆ ಟ್ಯಾಲಿ ಆಗುವಂತೆ ಇರಬೇಕು. 8ನೇದಾಗಿ ಡಿಸ್ಟ್ರಿಬ್ಯೂಟೆಡ್ ಶೂ ಆ್ಯಂಡ್ ಸಾಕ್ಸ್ ಡಿಸ್ಟ್ರಿಬ್ಯೂಟೆಡ್ ಎಸ್ ಆರ್ ನೋ ಅಂತಿದೆ. ಇಲ್ಲಿ ಮುಂದುವರೆದಂತೆ ಅಂತಿಮವಾಗಿ ಡಿಸ್ಟ್ರಿಬ್ಯೂಟೆಡ್ ಎಸ್ ಆರ್ ನೋ ಅಥವಾ ಆಗಿದೆ ನಂತರ ಮುಂದೆ 9ನೇ ಒಂದು ಕಾಲಮ್ನಲ್ಲಿ ಡಿಸ್ಬರ್ಸ್ಮೆಂಟ್ ಆಫ್ ಪೇಮೆಂಟ್, ಹಣವನ್ನು ಪಾವತಿ ಮಾಡಲಾಗಿದೆಯೇ ಅಥವಾ ಇಲ್ಲ ಎಂಬ ಒಂದು ಆಪ್ಷನ್ ಇದೆ. ಪಾವತಿ ಮಾಡಿದರೆ ಎಸ್ ಅಥವಾ ಪಾವತಿ ಮಾಡದೇ ಇದ್ದರೆ ನೋ ಎಂಬ ಒಂದು ಆಪ್ಷನನ್ನು ಕ್ಲಿಕ್ ಮಾಡುವಂಥದ್ದು. ಈ ಸದರಿ ಮಾಹಿತಿಯನ್ನು ನಾವು ಈ ಒಂದು ಇಂಡೆಂಟ್ ಎಂಟ್ರಿ ಫಾರ್ಮೇಟ್ನಲ್ಲಿ ಎಂಟ್ರಿ ಮಾಡಿ ಫೈನಲ್ ಸಬ್ಮಿಷನನ್ನು ಮಾಡಿದರೆ ನಾವು ಶೂ ಮತ್ತು ಸಾಕ್ಸ್ ಒಂದು ಮಾಹಿತಿಯನ್ನು ನಾವು ಒಂದು STSನಲ್ಲಿ ಯಶಸ್ವಿಯಾಗಿ ಎಂಟ್ರಿ ಮಾಡಿದಂತೆ ಆಗ್ತದೆ. ಸ್ನೇಹಿತರೆ, ಈ ಒಂದು ಮಾಹಿತಿಯನ್ನು ಅತ್ಯಂತ ಸುಲಭವಾಗಿ ನಮ್ಮ ಒಂದು ಮೊಬೈಲ್ ಮುಖಾಂತರ ನಾವು ಸಲ್ಲಿಸಬಹುದು. ಧನ್ಯವಾದಗಳು.